ಯಾವ್ಯಾವ ಸಂದರ್ಭದಲ್ಲಿ ರಾಜಣ್ಣ ಯಾವೆಲ್ಲ ವಿವಾದಿತ ಸ್ಟೇಟ್ಮೆಂಟ್ಗಳನ್ನ ಕೊಟ್ಟಿದ್ರು ಅನ್ನೋದನ್ನ ನೀವೇ ಗಮನಿಸ್ತಾ ಇದ್ರಿ. ಸೆಪ್ಟೆಂಬರ್, ಅಕ್ಟೋಬರ್ ಇರುತ್ತೆಲ್ಲ ಹೇಳ್ತಾ ಎಲ್ಲಾ ಕ್ರಾಂತಿಗಳ ಬಗ್ಗೆ ಮಾತನಾಡ್ತಾ ಆಗಸ್ಟ್ ಅಲ್ಲೇ ಕ್ರಾಂತಿಗೆ ಮುನ್ನುಡಿ ಬರೆದ್ಬಿಟ್ರು ರಾಜಣ್ಣ. ಚರ್ಚೆ ಮುಂದುವರಿಸ್ತೀನಿ ಸರ್. ರಾಜಣ್ಣ ಬಹಳ ನೇರವಾದಂಥ ರಾಜಕಾರಣಿ ಆ್ಯಂಡ್ ಬಹಳ ಸ್ಟ್ರೇಟ್ ಫಾರ್ವರ್ಡ್ ಆಗಿ ಮಾತಾಡ್ತಾರೆ. ಡಿ ಕೆ ಶಿವಕುಮಾರ್ ಇರಲಿ, ಸುರ್ಜೇವಾಲಾ ಅವರಿರಲಿ, ಯಾರ ಬಗ್ಗೆ ಬೇಕಾದರೂ ಆ ಸ್ಟೇಟ್ಮೆಂಟ್ಗಳೇ ಇವತ್ತು ಅವ್ರಿಗೆ ಮುಳುವಾಯ್ತಾ ಅಂತ. ಯಾಕಂದ್ರೆ ಬಹಳ ಹಿರಿಯರು, ಸಿದ್ದರಾಮಯ್ಯ ಅವರ ಒಂದು ಆಪ್ತ ಬಣದಲ್ಲಿ ಗುರುತಿಸ್ಕೊಂಡಿದ್ರು, ಅನುಭವವನ್ನು ಹೊಂದಿದಂಥ ರಾಜಕಾರಣಿ. ಇವತ್ತಿನ ಈ ಡೆವಲಪ್ಮೆಂಟ್ ಬಗ್ಗೆ ಏನು ಹೇಳ್ತೀರಿ ಸರ್? ಸಿಂಧೂರ, ನಾಲಿಗೆ ಬಗ್ಗೆ ಮಾತಾಡಿದರೆ ತುಂಬ ಕೆಲವು ದಾಸರಿಂದ ಹಿಡಿದು ನೀವು ಕೆಲವು ಗಾದೆ ಮಾತುಗಳನ್ನು ಕೇಳ್ತಾ ಬಂದರೆ ಕೆಲವು ನೋಡಿ, ನೀವು ಪುರಂದರದಾಸರು ಹೇಳ್ತಾರೆ, ಆಚಾರವಿಲ್ಲದ ನಾಲಿಗೆ ನಿನ್ನ ನೀಚ ಬುದ್ಧಿಯ ಬಿಡು ಅಂತ ಹೇಳುತ್ತೆ. ಗಾದೆ ಮಾತುಗಳಲ್ಲಿ ಬನ್ನಿ ನೀವು. ತೂತು ಒಲೆ ಕೆಡಿಸಿದ್ರೆ ಮಾತು ಮನೆ ಕೆಡಿಸ್ತು ಅಂತ ಹೇಳ್ತಾರೆ. ಇದ್ದದ್ದನ್ನು ಇದ್ದಾಗೆ ಹೇಳಿದ್ರೆ ಎದ್ದು ಬಂದು ಒದ್ದಂಗೆ ಆಗುತ್ತೆ ಅಂತ ಹೇಳ್ತಾರೆ. ಇದು ಮೂರರ ಕಾಂಬಿನೇಷನ್ ನೋಡಿದರೆ ರಾಜಣ್ಣನ ಜೀವನ ಚರಿತ್ರೆ ತಿಳ್ಕೊಬೋದು ನಾವು. ಇದನ್ನು ನಾನು ತುಂಬ ಸಲ ಹೇಳಿದ್ದೆ, ಸ್ವಲ್ಪ ಜಾಗರೂಕರಾಗಿರಿ. ಮಾತಿನ ಮೇಲೆ ಮಾತ್ರ ಅಲ್ಲ, ಟೈಮಿಂಗ್ ಇದೆಲ್ಲ, ನಾವು ಯಾವಾಗ ಏನು ಮಾತಾಡ್ತೀವಿ ಅಂತ ಹೇಳಿದೆ ಅಲ್ವಾ, ಇದಲ್ವಾ, ಅದು ಪ್ರಮುಖ ಅಂಶ ಆಗುತ್ತೆ. ಟೈಮಿಂಗ್, ವೆನ್ ಯು ಆರ್ ಟಾಕಿಂಗ್, ಯಾವುದನ್ನು ಯಾವಾಗ ಯಾವ ರೀತಿಯಾಗಿ ಕನ್ವೆ ಮಾಡಬೇಕು ಅನ್ನೋದು ಜಾಣ್ಮೆತನ ಇರಬೇಕು. ಅದು ಕೂಡ ಒಬ್ಬ ಪಾಲಿಟಿಷಿಯನ್ಗೆ ಇರಬೇಕು ಅಂತ. ಎಸ್, ರಾಜಣ್ಣನವರನ್ನು ನೋಡಿದರೆ ಫ್ಯೂರ್ ಹಾರ್ಟ್ ಅಂತ ಹೇಳ್ಬೋದು. ಇದ್ದುದನ್ನು ಬಾಯಲ್ಲಿ, ಹೃದಯದಲ್ಲಿ ಏನಿದೆ ಅದನ್ನು ಬಾಯಲ್ಲಿ ಹೇಳ್ಬಿಡುದು ಅಂತ ಹೇಳ್ಬೋದು. ಬಟ್ ಟುಡೇ ಅದೇ ರಾಜಣ್ಣನವರ ಪರಮ ಶತ್ರುವಾಗಿ ಇವತ್ತು ಅವರನ್ನು ಕಾಡಿದೆ. ಇಟ್ ಇಸ್ ನಾಟ್ ರೆಸಿಗ್ನೇಷನ್, ಇಟ್ಸ್ ಎ ಸಸ್ಪೆನ್ಷನ್. ದರ್ ಇಸ್ ಎ ಡಿಫರೆನ್ಸ್. ರೆಸಿಗ್ನೇಷನ್ ಇಸ್ ಎ ಅಂದರೆ ಒಂಥರ ಎಕ್ಸಿಟ್ ಕೂಡ ಒಂದು ಮರ್ಯಾದೆಯಾಗಿ ಎಕ್ಸಿಟ್ ಆಗುವಂತಹ ಒಂದು ವಿಷಯ. ಆದರೆ ಈ ವಜಾ ಮಾಡಲಾಗಿದೆ ಅನ್ನೋದಿದೆ ಅಲ್ವಾ, ಅದು ರಾಜಕೀಯ ಸಂಧ್ಯಾಕಾಲದಲ್ಲಿರುವಂತಹ ರಾಜಣ್ಣನವರಿಗೆ 75 years ಸೆಲೆಬ್ರೇಷನ್ ಮುಗ್ದಿದ್ದಷ್ಟೇ. ರಾಜಕೀಯ ಜೀವನ ಎಲ್ಲಿಂದ ಸ್ಟಾರ್ಟ್ ಮಾಡಿದ್ದಾರೆ ರಾಜಣ್ಣನವರು? ಇಟ್ಸ್ 1980 to 84 ಅವರು ಕ್ಯಾತ್ಸಂದ್ರದಲ್ಲಿ ಮೊದಲನೇ ಬಾರಿಗೆ ಪಂಚಾಯತ್ ಎಲೆಕ್ಷನ್ಗೆ ಬರ್ತಾರೆ. ನೀವು ನೋಡಿದರೆ 98 ಅವರು ಹಿ ಕಮ್ಸ್ ಟು ಎ ನಾರ್ಮಲ್ ಪಾಲಿಟಿಕ್ಸ್. 88 ಅವರು ತುಮಕೂರಿನ ಯೂತ್ ಕಾಂಗ್ರೆಸ್ ಪ್ರೆಸಿಡೆಂಟ್ ಆಗ್ತಾರೆ. 98 ಕಾಂಗ್ರೆಸ್ನಲ್ಲಿ MLC ಆಗ್ತಾರೆ. 2004 ಕಾಂಗ್ರೆಸ್ ತೊರೀತಾರೆ, ತನಗೆ ಟಿಕೆಟ್ ಸಿಗಲ್ಲ, ಬೆಳ್ಳಾವಿ ಅಂತ ಕ್ಷೇತ್ರ ಇರುತ್ತೆ, ಅಲ್ಲಿ ಕೊಡಲ್ಲ ಅಂತ ಹೇಳಿದಾಗ ಕಾಂಗ್ರೆಸ್ ತೊರೆದು JDSಗೆ ಬರ್ತಾರೆ. JDS ಅಲ್ಲಿ ಮೊದಲ ಬಾರಿಗೆ MLA ಆಗ್ತಾರೆ. ತದನಂತರ ಅಗೇನ್ 2013 ಕಾಂಗ್ರೆಸ್ಸಲ್ಲಿ ಬರ್ತಾರೆ. ಅನಿತಾ ಕುಮಾರಸ್ವಾಮಿ ಎದುರುಗಡೆ ಒಂದು ಸಲ ಸೋಲ್ತಾರೆ, ಇನ್ನೊಂದು ಸಲ ಗೆಲ್ತಾರೆ. ಅಗೇನ್ 2023 ರಾಜಣ್ಣ ವಿಲ್ ಬಿಕೇಮ್ ಮಿನಿಸ್ಟ್ರು ಆಗ್ತಾರೆ, MLA ಆಗ್ತಾರೆ. ನೀವು ಕೋಆಪರೇಟಿವ್ ಸೊಸೈಟಿ ನೋಡಿದರೆ 2 ಸಲ ಕೋಆಪರೇಟಿವ್ ಸೊಸೈಟಿ, ಅಪೆಕ್ಸ್ ಬ್ಯಾಂಕ್ ನಾವು ಏನು ಹೇಳ್ತೀವಲ್ಲ, 2005 to 2010, 2015 to 2020 ಅನ್ನೋ ರಾಜಣ್ಣನವರು ಆಳ್ತಾರೆ ಅಂತಲೇ ಹೇಳ್ಬೋದು. ಕೋಆಪರೇಟಿವ್ ಸೆಕ್ಟರಲ್ಲಿ ಈಸ್ ಹ್ಯಾವಿಂಗ್ ಎ ಸ್ಟ್ರಾಂಗ್ ಹೋಲ್ಡ್. ತನ್ನ ರಾಜಕೀಯ ಜೀವನದಲ್ಲಿ ಮಗನನ್ನು ಕೂಡ MLC ಮಾಡುವಷ್ಟು ಹಂತಕ್ಕೆ ರಾಜಣ್ಣ ಬೆಳೆದು ಮಾತ್ರ ಅಲ್ಲ, ತುಮಕೂರು ಮತ್ತೆ ದಲಿತ ಕ್ಷೇತ್ರ ನಾವು ಏನು ಹೇಳ್ತೀವಿ, ಆ ಬ್ಯಾಕ್ವರ್ಡ್ ಕ್ಲಾಸ್ ಇದಲ್ವ, ಅದರಲ್ಲಿ ತಾನೊಬ್ಬ ಪ್ರಭಾವಿ ಮುಂಚೂಣಿ ನಾಯಕ ಅಂತ ಗುರುತಿಸಿಕೊಂಡಿದ್ರಲ್ಲಿ ರಾಜಣ್ಣನವರ ಹೆಮ್ಮೆ, ಗರ್ವ ಮಾತ್ರ ಅಲ್ಲ, ಅವರಿಗೆ ಈಸ್ ಎ ಕೆಪೇಬಲ್ ಲೀಡರ್ ಅನ್ನೋದು ನಮಗೆಲ್ಲರಿಗೆ ಗೊತ್ತಿದೆ. ಆ್ಯಂಡ್ ರಾಜಣ್ಣ ಬೆಳೆದು ಬಂದ ರೀತಿ ನೋಡಿದರೆ ಯಾರದು ಅಭಯ ಹಸ್ತ ಅಥವಾ ಯಾರನ್ನೋ ಓಲೈಸಿಕೊಂಡು ರಾಜಕಾರಣ ಮಾಡಿದಂಥವರು ಅಲ್ಲ ರಾಜಣ್ಣ ಅನ್ನೋದು ನಮಗೆ ಗೊತ್ತಿದೆ. ನಂಬರ್ ಫಸ್ಟ್, ದೇವೇಗೌಡರ ಬಗ್ಗೆ ಮಾಡಿದಂತಹ ಹಲವು ಸ್ಟೇಟ್ಮೆಂಟ್ಗಳನ್ನು ನಾವು ಸ್ಟ್ರೈಟ್ ಫಾರ್ವರ್ಡ್ ನೋಡಿದ್ದೀವಿ. ಎಲ್ಲಿ ಅಂದರೆ, ಮಾಜಿ ಪ್ರಧಾನಮಂತ್ರಿಯನ್ನು ಒಂದು ದಿನ ಬಿದಿರುಗಾಡಿಯಲ್ಲಿ ಹೋಗಲಿಕ್ಕೆ ರೆಡಿಯಾಗಿದ್ದಾರೆ ಅಂತ ಹೇಳಿದ್ದವರು ರಾಜಣ್ಣನವರು. ಆದ ನಂತರ ಸಾರಿ ಕೇಳ್ತಾರೆ, ದಟ್ಸ್ ಓಕೆ. ಬಟ್ ಈಗ ಈ ಸಲದ ಏನು ಎಪಿಸೋಡ್ಸ್ ಇದೆಲ್ಲ ಸೆಲ್ಫ್ ಸೂಸೈಡ್ ಅಂತ ನಾವು ಹೇಳ್ತೀವಿ. ಸೆಲ್ಫ್ ಸೂಸೈಡ್. ರಾಜಣ್ಣನವರು ಯಾರನ್ನು ನಂಬ್ಕೊಂಡು ಮಾಡಿದ್ದಾರೋ, ಯಾರಿಗಾಗಿ ಮಾಡಿದಾರೋ, ಯಾರು ಇವತ್ತು ಅವರೊಟ್ಟಿಗೆ ನಿಂತಿದ್ದಾರೋ ಅನ್ನೋದು ರಾಜಣ್ಣನಿಗೆ ಇವತ್ತಿಗೆ ಬೆತ್ತಲೆ ಸತ್ಯ ಏನಿದೆ ಅಲ್ಲ, ಈಗ ಅರಿವಾಗ್ತಾ ಇದೆ. ಹಲವರು ಹೇಳುವಾಗ ಅರಿವಾಗ್ತಿಲ್ಲ. ನಾವು ಕೂತ್ಕೊಂಡು ಮಾತಾಡಿದ್ದೀವಿ ಅವ್ರ ಹತ್ರ, ಡೂ ಯು ಥಿಂಕ್ ಸಂಬಡಿ ವಿಲ್ ಸ್ಟ್ಯಾಂಡ್ ವಿತ್ ಯು ಅಂತ.
ಆ ಹೋಪ್ಸ್ ರಾಜಣ್ಣನವ್ರಿಗಿತ್ತು, ನನ್ನನ್ನು ಯಾರೂ ಕೈ ಬಿಡಲ್ಲ ಅನ್ನೋ ಹೋಪ್ಸ್ ಇತ್ತು. ಇವತ್ತು ರಾಜಣ್ಣನವರು ಏಕಾಂಗಿಯಾಗಿ ನಿಂತ್ಕೊಂಡಿದ್ದಾರೆ. ದಿಸ್ ಇಸ್ ಬಿಟ್ಟರ್ ಟ್ರುತ್. ಇದಲ್ವಾ ಜಗತ್ತಿನ ಬಿಟ್ಟರ್ ಟ್ರುತ್. ಯಾರನ್ನೂ ನಂಬ್ಕೊಂಡು ಏನು ಮಾಡಬಾರ್ದು, ನನ್ನೊಟ್ಟಿಗೆ ಇನ್ನೊಬ್ಬರು ಯಾರೋ ಇದ್ದಾರೆ ಅಂತ ಏನೋ ಮಾಡಲಿಕ್ಕೆ ಹೋಗಬಾರ್ದು ಅನ್ನೋದರ ಬಿಟ್ಟರ್ ಟ್ರುತ್ ಇವತ್ತು ರಾಜಣ್ಣನವರು ಜಗತ್ತಿಗೆ ಉದಾಹರಣೆಯಾಗಿ ನಿಂತಿದ್ದಾರೆ. ವೆರಿ ಸ್ಯಾಡ್, ವೆರಿ ಸ್ಯಾಡ್. ಮುತ್ಸದ್ದಿ ರಾಜಕಾರಣಿ ಮಾತ್ರ ಅಲ್ಲ, ಸ್ಟ್ರೈಟ್ ಫಾರ್ವರ್ಡ್ ರಾಜಕಾರಣಿ. ಕೆಲವೊಮ್ಮೆ ಸತ್ಯವನ್ನು ಹೇಳುವಾಗಲೂ ನಾನು ಒತ್ತಿ ಒತ್ತಿ ಹೇಳ್ತೀನಿ, ಎಲ್ಲಿ ಹೇಳಬೇಕು, ಯಾವಾಗ ಹೇಳಬೇಕು, ಯಾರಿಗಾಗಿ ಹೇಳಬೇಕು, ಟೈಮಿಂಗ್ ಈಸ್ ಮೋರ್ ಇಂಪಾರ್ಟೆಂಟ್ ಅಂತ ಹೇಳ್ತಾ ಇದ್ದೀನಿ. ಇವತ್ತು ರಾಜಣ್ಣನವರು ಹೇಳಿದ್ದ ಏನು ಸ್ಟೇಟ್ಮೆಂಟ್ ಏನು ಮಾತಾಡ್ತಾ ಇದ್ರಲ್ಲ ಅವರು, ಹೌದು ಮತಗಳ್ಳತನ ಆಗಿದೆ ಅನ್ನುವ ತನ್ನದೇ ಪಾರ್ಟಿಯ ಹೈಕಮಾಂಡ್, ಅಂದರೆ ಸೂಪರ್ ಹೈಕಮಾಂಡ್. ಅಗೈನ್ ರಾಹುಲ್ ಗಾಂಧಿ ಇಸ್ ನಾಟ್ ಎ ಹೈಕಮಾಂಡ್, ಮಲ್ಲಿಕಾರ್ಜುನ ಖರ್ಗೆ ಇಸ್ ದ ಹೈಕಮಾಂಡ್. ಸೂಪರ್ ಹೈಕಮಾಂಡ್ ಅಂದರೆ ಕಾಂಗ್ರೆಸ್ನಲ್ಲಿ ಸೂಪರ್ ಹೈಕಮಾಂಡ್ ಅಂತ ಅನ್ನೋದಿದೆ. ಮಲ್ಲಿಕಾರ್ಜುನ ಖರ್ಗೆ ಇರೋದು ನಾಮಕಾವಸ್ಥೆ ಹೈಕಮಾಂಡ್. ಸೂಪರ್ ಹೈಕಮಾಂಡ್ ಬಗ್ಗೆನೇ ಸ್ಟೇಟ್ಮೆಂಟ್ ಕೊಡುವಾಗ ಇಡೀ ಇಂಡಿಯಾದಲ್ಲಿ ಮತಗಳ್ಳತನವನ್ನು ಒಂದು ರೆವಲ್ಯೂಷನ್ ಆಗಿ ತಗೊಂಡೋಗ್ಲಿಕ್ಕೆ ಟ್ರೈ ಮಾಡುವಾಗ, ಬಿಹಾರ್ ಎಲೆಕ್ಷನ್ ಈಗ ಒಂದು ಹಂತಕ್ಕೆ ಬಂದು ತಲುಪ್ತಾ ಇದೆ, ನಾವೇನೋ ದೊಡ್ಡ ಇಂಡಿಯಾವರು ಸೇರ್ಕೊಂಡ್ಬಿಟ್ಟು ದೊಡ್ಡ ಇಶ್ಯೂ ಮಾಡಬೇಕು ಮೋದಿ ಗೌರ್ಮೆಂಟ್ ಅಗೇನ್ಸ್ಟ್ ಅಂತ ಹೇಳುವಾಗ, ಅದನ್ನು ಕರ್ನಾಟಕದಲ್ಲೇ ಮೂರ್ತ ಇಡಬೇಕಂತ ರಾಹುಲ್ ಗಾಂಧಿ ಕರ್ನಾಟಕಕ್ಕೆ ಬಂದಾಗ, ತನ್ನ ಗವರ್ಮೆಂಟಿನ ತನ್ನದೇ ಸಚಿವನೊಬ್ಬ, ಆಗ ಗವರ್ಮೆಂಟ್ ನಮ್ದಿತ್ತಲ್ವಾ, ನಾವು ಯಾಕೆ ಆಗ ಸುಮ್ಮನೆ ಇದ್ವಿ ಅಂತ ಹೇಳಿ, ಸತ್ಯ, ಕಟು ಸತ್ಯ, ಇಟ್ಸ್ ಅ ಟ್ರುತ್. ಬಟ್ ಟೈಮಿಂಗ್ ಈಸ್ ರಾಂಗ್ ಅಂತ. ಇಷ್ಟರವರೆಗೆ ರಾಜಣ್ಣನವರು ಎದುರಾಕೊಳ್ತಾ ಇದ್ದಿದ್ದು ಯಾರನ್ನು? ಡಿ ಕೆ ಶಿವಕುಮಾರನ್ನು, ಸಿದ್ದರಾಮಯ್ಯನ ವಿರೋಧಿಗಳನ್ನು, ಸಿದ್ದರಾಮಯ್ಯನ ವಿರೋಧಿಗಳನ್ನು ಅಂತ ಇಟ್ಕೊಳ್ಳುವ. ಈಗ ನಿಮ್ಗೆಲ್ಲೋ ನೋಡಿದ್ರೆ ಒಂದು ಹಂತಕ್ಕೆ ಸುರ್ಜೇವಾಲಾ ಅಂತ ಹೇಳಿದ್ರೆ ಸುರ್ಜೇವಾಲಾ ಇಸ್ ಆಲ್ಸೋ ಫಾರ್ ಡಿ ಕೆ ಶಿವಕುಮಾರ್ ಅನ್ನೋ ಒಂದು ಭಾವನೆ ಇಲ್ಲದ್ರೆ ರಾಜಣ್ಣನವರಿಗೆ ಯಾವುದು ಸುರ್ಜೇವಾಲೊಟ್ಟಿಗೆ ಗುದ್ದಾಡುವಂಥದ್ದು ಏನು ಆಗಿರಲಿಲ್ಲ ಅಂತ ಅನ್ನೋದು. ಈವನ್ ಡಿ ಕೆ ಶಿವಕುಮಾರ್ ಒಟ್ಟಿಗೂ ಕೂಡ ಯಾರೊಟ್ಟಿಗಾಗಿ ತಾನು, ಯಾರಿಗಾಗಿ ತಾನು ಹೋರಾಡಿದ್ದೀನಿ ಅನ್ನೋದು ರಾಜಣ್ಣನಿಗೂ ಗೊತ್ತಿತ್ತು, ಜಗಜ್ಜಾಹಿರಾಗಿತ್ತು. ನಾನು ಯಾವ ಲೆವೆಲ್ಗೂ ನಿಂತ್ಕೊಳ್ಳಿಕ್ಕೆ ರೆಡಿ ಇದ್ದೀನಿ. ಒಂದು ಸ್ಟೇಟ್ಮೆಂಟ್ ಯಾವ ರೀತಿಯಾಗಿ ರಾಜಣ್ಣನವರು ಹೇಳ್ತಾರಂದ್ರೆ, ನಾನು ಮಂತ್ರಿ ಸ್ಥಾನ ಬಿಟ್ಕೊಡ್ಲಿಕ್ಕೆ ರೆಡಿ ಇದ್ದೀನಿ, ನನಗೆ KPCC ಅಧ್ಯಕ್ಷ ಕೊಡಿ ಅಂತ ಕೇಳ್ತಾ ಇದ್ರು. ಇವತ್ತು ಕಾಂಗ್ರೆಸ್, ನಾನು ಹೇಳಿದ್ದೀನಿ, ಸುರ್ಜೇವಾಲಾದ ಯಾವಾಗ ಮೀಟಿಂಗ್ ಆಯಿತು ಆ ದಿನದಿಂದ ಹೇಳ್ತೀನಿ, ಇದು ಪ್ರಾಬ್ಲಮ್ ಸೊಲ್ಯೂಷನ್ ಅಲ್ವಾ, ದಿಸ್ ವಿಲ್ ಬಿಕಮ್ ಡಿಸಾಸ್ಟರ್ ಅಂತ ಹೇಳಿದ್ದೆ ನಾನು. ಸುರ್ಜೇವಾಲಾ ಯಾವಾಗ ಮೀಟಿಂಗ್ ಮಾಡಿದ್ರು ಒಬ್ಬರೊಬ್ಬರನ್ನು ಕರೆದು ಇದು ಕಾಂಗ್ರೆಸ್ನ ಡಿಸಾಸ್ಟರ್ ಸ್ಟಾರ್ಟ್ಸ್ ಅಂತ ಹೇಳಿದ್ದೀನಿ. ಸೆಪ್ಟೆಂಬರ್ ಕ್ರಾಂತಿಗೆ ಹೋದಂತಹ ರಾಜಣ್ಣನವರು ಆಗಸ್ಟಲ್ಲಿ ಕ್ರಾಂತಿ ಮಾಡಿಬಿಟ್ಟಿದ್ದಾರೆ. ನಿಮಗೆ ಗೊತ್ತಾ, ಸ್ವಾತಂತ್ರ್ಯ ಕ್ವಿಟ್ ಇಂಡಿಯಾ ಚಳುವಳಿ ಮೂವ್ಮೆಂಟು ಇವಾಗಲೇ ಸ್ಟಾರ್ಟ್ ಆಗಿರೋದು. ಇನ್ನು ಒಂದು ಸ್ವಲ್ಪ ದಿನದಲ್ಲಿ ಸ್ವಾತಂತ್ರ್ಯ ರಾಜಣ್ಣನವರಿಗೆ ಸಿಕ್ಕಿದೆ. ಇವತ್ತು ಐ ಆಮ್ ಟೆಲಿಂಗ್ ಯು ನಾವ್. ಇಷ್ಟರವರೆಗೆ ರಾಜಣ್ಣನವರು ವಿಷಕಂಠಂತರ ಇಲ್ಲಿ ಇಟ್ಕೊಂಡ್ಬಿಟ್ಟಿದ್ರು. ಅದು ಯಾವ ರೀತಿಯ ವಿಷ ಅಂತ ಗೊತ್ತಿರಲಿಲ್ಲ ಅವರಿಗೆ. ಈಗ ನುಂಗ್ಬಿಟ್ಟಾರೆ. ಸೈಡ್ ಎಫೆಕ್ಟ್ ವಿಲ್ ಸ್ಟಾರ್ಟ್ ನಾವು. ಎಸ್, ಇವತ್ತು ಸಂಭ್ರಮಿಸ್ಬೋದು. ಒಂದು ಬಣ ಇದೆ ಅಲ್ವಾ, ಇವತ್ತು ಒಂದು ಬಣ ಅಂತ ಯಾಕೆ ಹೇಳೋದು? ಈಗ ಡಿ ಕೆ ಶಿವಕುಮಾರ್ ಬಣಕ್ಕೆ ನೀವು ಹೋದ್ರೆ ದೇ ಕೂಡ ಒಂದು ರಾತ್ರಿ ಪೆಗ್ ಕುಡಿಯೋರು ಪೆಗ್ಗು, ಸ್ವೀಟ್ ತಿನ್ನುವರು ಸ್ವೀಟು ಮಾಡ್ಕೊಂಡು ಇರ್ಬೋದು ಕಾಂಗ್ರೆಸ್ಸಲ್ಲಿ. ಡಿ ಕೆ ಶಿವಕುಮಾರ್ ಒಂದು ಹೇಳ್ತಾ ಇದ್ರು, ಪ್ರಯತ್ನ ಫಲಿಸದಿದ್ರು ಪ್ರಾರ್ಥನೆ ಫಲಿಸಿತು ಅಂತ. ಒಂದು ಹಂತಕ್ಕೆ ಡಿ ಕೆ ಮೇ ಬಿ ಟುಡೇ ಪ್ರಾರ್ಥನೆ ಫಲಿಸಿತ್ತು ಅಂತ ಅನಿಸುತ್ತೆ ನನಗೆ. ಅದರ ಒಟ್ಟಿಗೆ ಸ್ವಲ್ಪ ಪ್ರಯತ್ನವನ್ನು ಡಿ ಕೆ ಶಿವಕುಮಾರ್ ಬಣ ಹಾಕ್ತು ಅನಿಸ್ತಾ ಇದೆ. ಪ್ರಾರ್ಥನೆ ಯಾಕೆ ಫಲಿಸ್ತು ಅಂತ ಹೇಳ್ತಾ ಇದ್ರೆ, ದಿಸ್ ಇಸ್ ಸೆಲ್ಫ್ ಸೂಸೈಡ್ ಅಂತ ನಾನು ಹೇಳ್ತಾ ಇದ್ದೆ ಅಲ್ವಾ. ರಾಜಣ್ಣನವರಿಗೆ ಮಾತಾಡುವಂತ ಯಾರು ಹೇಳಲಿಲ್ಲ, ಇಷ್ಟೇ ಕೇಳಿರೋದು, ರಾಹುಲ್ ಗಾಂಧಿ ಬರ್ತಾ ಇದ್ದಾರಲ್ಲ ಏನು ಹೇಳ್ತೀರಿ ಅಂತ. ಬಿಡಪ್ಪ, ದೊಡ್ಡ ನಾಯಕರು ಬರ್ತಾ ಇದ್ದಾರೆ, ನಾನು ಅದಕ್ಕೆ ಹೋಗ್ತಾ ಇದ್ದೇನೆ ಅಂತ ಹೇಳ್ಬಿಟ್ಟು ಹೋಗ್ಬಿಡ್ತಾ ಇದ್ರೆ ಏನಾಗ್ತಾ ಇಲ್ಲ. ಒಂದು ಹೆಜ್ಜೆ ಮುಂದೆ ಹೋಗ್ಬಿಡ್ತಾರೆ ರಾಜಣ್ಣವರು. ಅದು ಪ್ರಾರ್ಥನೆ ಅಂತ ಹೇಳಿರ್ಬೋದು. ಪ್ರಯತ್ನ ಯಾವುದು ಗೊತ್ತಾ? ತನ್ನದೇ ನಾಯಕ ಹಿಂಗೆ ಹೇಳಿದ್ದಾನೆ ಅಂತೇಳಿ ಇಲ್ಲಿಯವರೊಂದು ಲೆಟರ್ ಬರೀತಾರಲ್ಲ ಹೈಕಮಾಂಡ್ಗೆ, ಅದು ಒಂದು ರೀತಿಯ ಪ್ರಯತ್ನ ಅಂತ ಅನಿಸುತ್ತೆ. ಅದು ಎರಡೂ ಸೇರಿಬಿಟ್ಟು ಇವತ್ತು ರಾಜಣ್ಣನವರಿಗೆ ರಾಜೀನಾಮೆಯನ್ನೂ ಕೊಡಲಿಕ್ಕೆ ಬಿಡದೆ ವಜಾ ಮಾಡಲಾಗುವ ಸ್ಥಿತಿಯಲ್ಲಿ ರಾಜಣ್ಣ ಬಂದಿದ್ದಾರೆ. ಇಟ್ಸ್ ಎ ಬ್ಯಾಡ್ ಲಕ್. ಸಿದ್ದರಾಮಯ್ಯ ಗೌರ್ಮೆಂಟ್ನ ಸಿದ್ದರಾಮಯ್ಯ ಆಪ್ತರ ಇಬ್ಬರದು ಆಗಿದ್ದು ಸೆಷನ್ ನಡೆಯುವಾಗಲೇ. ಈವನ್ ನಾಗೇಂದ್ರ ಇಶ್ಯೂ ಇಸ್ ಆಲ್ಸೋ ಇನ್ ಸೆಷನ್. ಎಲ್ಲಿವರೆಗೆ ಅಂದರೆ ಸಿದ್ದರಾಮಯ್ಯನವರು ತಾನೇ ನಿಂತ್ಕೊಂಡ್ಬಿಟ್ಟು ಹೌದಪ್ಪ ವಾಲ್ಮೀಕಿ ಹಗರಣ ಆಗಿದೆ ಅನ್ನುವ
ವಿ ಕಾಂಟ್ ಸೇ ಇಟ್ಸ್ ಎ ಸೇಮ್ಲೆಸ್ ಸ್ಟೇಟ್ಮೆಂಟ್, ಬಟ್ ಏನೂ ಇಲ್ಲದೆ ಹೇಳಬೇಕಾಯಿತು. ಕರ್ನಾಟಕದಲ್ಲಿ ಒಬ್ಬ ಸಿ ಎಂ ತನ್ನ ಸಂಪುಟ ಸಭೆಯಲ್ಲಿ ಹಿಂಗಾಗಿದೆ ಹೌದು ಅಂತ ಒಪ್ಕೊಳ್ಳುವ ಸ್ಥಿತಿ ಸಿದ್ದರಾಮಯ್ಯನವ್ರಿಗೆ ಬಂತು. ನಾವು ಸೆಕೆಂಡ್ ಟೈಮ್ ಸಿದ್ದರಾಮಯ್ಯ ಪೊಸಿಷನ್. ಇವತ್ತು ರಾಜಣ್ಣನವರು ತನ್ನ ಆಪ್ತರು ತನಗಾಗಿ ಏನು ಬೇಕಾದ್ರೂ ಮಾಡಲಿಕ್ಕೆ ನಡೀತಾರೆ. ಸಿ ದಿಸ್ ಈಸ್ ವಾಟ್ ವರ್ಲ್ಡ್ ಸೇಸ್. ಯಾರೊಟ್ಟಿಗೆ ನಿಂತು ಯಾವ ರೀತಿಯ ಸಿಚುವೇಶನ್ಗಳು ನೋಡಿ ಇವತ್ತು ಸಿದ್ದರಾಮಯ್ಯನವರಿಗೆ, ವೆದರ್ ಹಿ ಕ್ಯಾನ್ ರಿಸೈನ್ ಹಿಮ್ಸೆಲ್ಫ್ ಫಾರ್ ಇಸ್ ಒಬೀಡಿಯಂಟ್ ಫಾಲೋವರ್. ಹೌದಪ್ಪ, ನನ್ನಿಂದಾಗಿ ಎಲ್ಲರನ್ನ ಎದುರಾಕೊಂಡ್ಬಿಟ್ಟಿದ್ದಾನೆ, ನಾನು ಇಳಿದು ಬಿಡ್ತೀನಿ ಅಂತ ಹೇಳುವ ಸ್ಥಿತಿಯಲ್ಲಿ ಯಾರಾದಿದ್ದಾರೆ? ನೋ, ದಟ್ ವಿಲ್ ನೆವರ್ ಹ್ಯಾಪನ್. ಇದು ರಾಜಣ್ಣನವರಿಗೆ ಮಾತ್ರ ಅಲ್ಲ, ಇವ ನಮಗೂ ಅನ್ವಯಿಸುತ್ತೆ. ಕೆಲವೊಮ್ಮೆ ನಮಗೂ ಅನಿಸುತ್ತೆ ನಾವು ಎಲ್ಲರೂ ಇದ್ದಾರೆ ಅಂತ ಹಾರಿಬಿಡ್ತೀವಿ. ಹಾರಿದ ಮೇಲೆ ಗೊತ್ತಾಗುತ್ತೆ ನಾವು ಒಬ್ಬರೇ ಹಾರಿರೋದು ಅಂತ. ದಟ್ ಈಸ್ ವಾಟ್ ಐ ಆಮ್ ಟೆಲ್ಲಿಂಗ್. ರಾಜಣ್ಣ ಈಸ್ ಎ ಬ್ರಿಲಿಯಂಟ್ ಗೈ ಆಗಬೇಕಿತ್ತು, ಗೊತ್ತಾಗಬೇಕಿತ್ತು. 1 ಸಲ 2 ಸಲ 3 ಸಲ ಓಕೆ, ಮಿತಿ ಮೀರಿದಾಗ ಆಗೋದಿದು. ಎನಿಥಿಂಗ್ ಇಸ್ ಟೂ ಮಚ್ ಇಸ್ ಟೂ ಬ್ಯಾಡ್. ಡಾಕ್ಟರ್ ಹೇಳ್ತಾರೆ ಜಾಸ್ತಿ ಸ್ವೀಟನ್ನು ತಿನ್ಬೇಡಪ್ಪ ಅಂತ ಶುಗರ್ ಬರುತ್ತೆ ನಿನಗೆ ಅಂತ. ರಾಜಣ್ಣನವರಿಗೆ ಅರ್ಥ ಆಗಿಲ್ಲ. ಹಿ ಈಸ್ ವೆಯ್ಟೆಡ್ ಅಪ್ ಟು ಗ್ಯಾಂಗ್ರೀನ್, ನಾಟ್ ಶುಗರ್. ಗ್ಯಾಂಗ್ರೀನ್ ಆದರೂ ತೊಂದರೆ ಇಲ್ಲ ನನಗೆ, ನಾನು ಸಿ ಎಂ ಒಟ್ಟಿಗೆ ನಿಂತ್ಕೋತೀನಿ ಅಂತ. ವಾಟ್ ಎ ಡಿಸಾಸ್ಟರ್ ಮುಸ್ಸಂಜೆ ಇದು ರಾಜಕೀಯದ. ಡೋಂಟ್ ಎನಿಬಡಿ ಫೀಲ್ ಸ್ಯಾಡ್. ಅವರು ಮಾತ್ರ ಅಲ್ಲ, ದಿಸ್ ಎಫೆಕ್ಟ್ಸ್ ಟು ಯುವರ್ ಇಸ್ ಸನ್. ಇದೆಲ್ಲ ಈ ಕಾರ್ಮೋಡ ಇದೆ ಅಲ್ವಾ ಇವತ್ತು ಆವರಿಸಿದೆಲ್ಲ ರಾಜಣ್ಣನವರ ರಾಜಕೀಯದ ಭವಿಷ್ಯದಲ್ಲಿ. ಈ ಕಾರ್ಮೋಡದ ಅಂಬ್ರಲ್ಲದ ಕೆಳಗಡೆ ರಾಜೇಂದ್ರನು ಬರ್ತಾನೆ. ಕೆಲವೊಂದು ಕಡೆ ಯೂತ್ ಲೀಡರ್ ಮೇಲೆ ಆ ಒಂದು ಫೇಸ್ ಶೇಡ್ ಇದ್ದೇ ಇರುತ್ತೆ. ಎಕ್ಸಾಕ್ಟ್ಲಿ. ಇವತ್ತು ರಾಜಣ್ಣ ಏಕಾಂಗಿ ಅಂತ ನಾವು ಹೇಳ್ತೀವಿ. ಏಕಂದ್ರೆ ಅಧಿಕಾರ ಪವರ್ ಇದ್ದಾಗ ಉಂಟಲ್ವಾ, ಎವ್ರಿಬಡಿ ವಿಲ್ ಸ್ಟ್ಯಾಂಡ್ ವಿತ್ ಯು, ಜೈ ಅನ್ನುವರೆಲ್ಲ ಇರ್ತಾರೆ. ಸಿದ್ದರಾಮಯ್ಯನೇ ನೋಡಿದ್ದಾರೆ ಅದನ್ನು. 2018 ವೆನ್ ಈ ಲಾಸ್ಟ್, ಸಿದ್ದರಾಮಯ್ಯನವರು ಬಿಟ್ಟುಬಿಟ್ಟು ಕುಮಾರಸ್ವಾಮಿಗೆ ತಾನು ನನ್ನ ಅಪ್ಪನ ಹಣೆಗೂ ಅವನು ವಿನ್ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ದ ಸಿದ್ದರಾಮಯ್ಯನವರು ಕುಮಾರಸ್ವಾಮಿಗೇನೆ ಅಧಿಕಾರ ಬಿಟ್ಟುಕೊಡುವ ಸ್ಥಿತಿ ಬಂದಾಗ ಕುಮಾರಸ್ವಾಮಿ ಈಸ್ ಎಲೋನ್ ಸ್ಟ್ಯಾಂಡಿಂಗ್. ಪ್ರೆಸ್ ಕಾನ್ಫರೆನ್ಸ್ ಮಾಡಿ ತಿರುಗುವಾಗ ಕುಮಾರಸ್ವಾಮಿ ಒಟ್ಟಿಗೆ ಯಾರಿರಲಿಲ್ಲ, ಸಿದ್ದರಾಮಯ್ಯ ಅವರ ಒಟ್ಟಿಗೆ ಯಾರಿರಲಿಲ್ಲ, ಸಿದ್ದರಾಮಯ್ಯನ ಒಟ್ಟಿಗೆ. ಇವತ್ತು ಅದು ರಾಜಣ್ಣ ಇಸ್ ಫೇಸಿಂಗ್ ದ್ಯಾಟ್. ಐ ಸೀನ್ ರಾಜಣ್ಣ ವೆರಿ ಕ್ಲೋಸ್ಲಿ. ನಾನು ರಾಜಣ್ಣನವರು ತುಂಬ ವೆರಿ ಹಾರ್ಟ್ಫುಲ್ ಪರ್ಸನ್. ಏನು ಮಾತಾಡಬೇಕಾದ್ರೂ, ನಮ್ಮ ಹತ್ರ ಮಾತಾಡಬೇಕಾದ್ರೂ ಮುಚ್ಚುಮರೆ ಇಟ್ಕೊಂಡು ಮಾತಾಡುವ ರಾಜಣ್ಣ ಅಲ್ಲ. ಅಂಥ ಲೀಡರ್ಸ್ಗಳು ಅಗತ್ಯ ಇತ್ತು. ಅಂಥ ಲೀಡರ್ಸ್ಗಳು ಕರ್ನಾಟಕಕ್ಕೆ ಅಗತ್ಯ ಇತ್ತು. ಬಟ್ ರಾಜಣ್ಣ ಏನು ಮಾಡಿದ್ದಾರೆ ಇವತ್ತು ಗೊತ್ತಾ? ಟು ಎಕ್ಸ್ಟ್ರೀಮ್ ಲೆವೆಲ್. ಕಾಮನ್ ಸೆನ್ಸ್ ಯಾರು ಸಹಿಸ್ಕೋತಾರೆ? ಓಕೆ, ಇವತ್ತಿನ ಆ್ಯಕ್ಷನ್ ಆಗಿದೆ ಅಂತ ಇಟ್ಕೊಳ್ಳಿ. ನಾಳೆ BJPಯಲ್ಲಿ ಅಶೋಕ್ ಬಗ್ಗೆ ಮಾತಾಡಿದರೆ, ವಿಜೇಂದ್ರ ಬಗ್ಗೆ ಮಾತಾಡಿದರೆ, ಯಡಿಯೂರಪ್ಪನ ಬಗ್ಗೆ ಮಾತಾಡಿದ್ರೇ ಸ್ವಲ್ಪ ದಿನ ಹೋಗ್ಬಿಟ್ಟು ಯತ್ನಾಳನ್ನು ತೆಗೆದು ಬಿಸಾಕ್ಬಿಟ್ರು. ವೆರಿ ಗುಡ್ ಲೀಡರ್. ಯತ್ನಾಳು ಮಾತಾಡಿದ್ದು ಸತ್ಯನೇ, ಬಟ್ ಟೂ ಮಚ್. ಅವ್ರು ಹೇಳ್ತಾ ಇದ್ರು ಇದನ್ನೆಲ್ಲ ಕೂತ್ಕೊಂಡು ನಾವು BJP ಆಫೀಸಲ್ಲಿ ಜಗನ್ನಾಥ ಭವನದಲ್ಲಿ ಕೂತ್ಕೊಂಡು ಮಾತಾಡ್ಬಿಡುವ, ಯತ್ನಾಳ್ ನೀವು ಹೊರಗಡೆ ಪ್ರೆಸ್ ಅವರಿಗೆ ಮಾತಾಡಬೇಡಿ ಅಂತ. ಅಂದ್ರೆ ಈಗ ರಾಜಕೀಯದಲ್ಲೂ ಎಲ್ಲ ಗೊತ್ತಿದ್ರು ಬಾಯಿ ಮುಚ್ಕೊಂಡಿರ್ಬೇಕು. ಸಿಚುವೇಶನ್ ದಟ್ ಈಸ್ ವಾಟ್ ನಾವು ಏನಾಗಲೂ ಪಾಲಿಟಿಕ್ಸ್ ಆಡಬೇಡ ಅಂತ ಹೇಳ್ತೀವಿ. ಯಾಕೆ? ಪಾಲಿಟಿಕ್ಸ್ ಈಸ್ ಎ ಸ್ಕಿಲ್. ಪಾಲಿಟಿಕ್ಸ್ ರಾಜಕೀಯ ಅನ್ನೋದು, ಈಗ ನಿಮಗೂ ನಮ್ಗೆ ಯಾರಾದರೂ ರಾಜಕೀಯಕ್ಕೆ ಬನ್ನಿ ಅಂತ ಹೇಳಿದ್ರೆ ನಮ್ಗೆ ಹೋಗ್ಲಿಕ್ಕೆ ಆಗಲ್ಲ. ಪಾಲಿಟಿಕ್ಸ್ ಈಸ್ ಎ ಸ್ಕಿಲ್. ಅದರಲ್ಲಿ ಹೇಳ್ತಾರಲ್ಲ, ಕೆಲವೊಮ್ಮೆ ವಿಧಾನಸೌಧದಲ್ಲಿ ಮತ್ತು ಪಾರ್ಲಿಮೆಂಟಲ್ಲಿ ಎಷ್ಟು ಜನರನ್ನು ನೋಡಿದ್ರು ಅವ್ರ ಹತ್ರ ಒಂದೊಂದು ಸಕಲ ಕಲಾ ವಲ್ಲಭರು ಅಂತ ಹೇಳ್ತೀವಿ ನಾವು ಅವರಿಗೆ. ಅವ್ರ ಹತ್ರ ಎಲ್ಲ ಕಲೆಗಳು ಇರ್ತವೆ ಅಂತ ನಮಗೆ ಗೊತ್ತಿದೆ. ನಾವು ಅನುಭವಿಸಿಲ್ವಾ? ಫ್ರಮ್ 7 ಇಯರ್ಸ್ ನಾವು ಎಲ್ಲರ ಕಲೆಗಳನ್ನು ನೋಡಿದ್ದೀವಿ, ಆಲ್ಮೋಸ್ಟ್ ನೋಡಿದ್ದೀವಿ, ಯಾವ್ಯಾವ ಕಲೆ ಯಾರ್ಯಾರ ಹತ್ರ ಇದೆ ಅಂತ. ರಾಜಣ್ಣ ಈಸ್ ಮೇಡ್ ಎ ಮಿಸ್ಟೇಕ್. ಈ ಶುಡ್ ರಿಪೆಂಟ್ ಟುಡೇ. ಅವ್ರು ಇವತ್ತು ಪಶ್ಚಾತ್ತಾಪ ಪಡುವ ದಿನ.